ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ವಿಡಿಯೋ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಾದ್ರೂ ರೇವಣ್ಣ SIT ಮುಂದೆ ಹಾಜರಾಗ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ನಿನ್ನೆಯೂ ಕೂಡ ಈ ಬಗ್ಗೆ ಚರ್ಚೆಯಾಗಿತ್ತು. ರೇವಣ್ಣ ಅವರು ನಿನ್ನೆಯಂತೂ SIT ಮುಂದೆ ಹಾಜರಾಗಲಿಲ್ಲ. ಇವತ್ತು ಹಾಜರಾಗ್ತಾರಾ? ರೇವಣ್ಣ ಅವರ ನಡೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈಗಾಗಲೇ ವಿಶೇಷ ತನಿಖಾ ತಂಡ ರೇವಣ್ಣ ಅವರಿಗೆ ನೋಟಿಸ್ ಅನ್ನು ನೀಡಿಯಾಗಿದೆ. ಆದರೆ ರೇವಣ್ಣ ಅವರು ವಕೀಲರ ಮೂಲಕನೂ ಸಂಪರ್ಕ ಮಾಡಿಲ್ಲ SITನ, ಖುದ್ದು ವಿಚಾರಣೆಗೂ ಕೂಡ ಹಾಜರಾಗಿಲ್ಲ, ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗಿಲ್ಲ. ಹಾಗಿದ್ರೆ ಏನ್ ಮಾಡ್ತಾರೆ ರೇವಣ್ಣ? SIT ಮುಂದೆ ಹಾಜರಾಗಬೇಕು ಅವರು ನೋಟಿಸ್ ನೀಡಿದ ಪ್ರಕಾರ. ಆದರೆ ವಿಚಾರಣೆಗೆ ಹಾಜರಾಗಿಲ್ಲ, ಆದ್ದರಿಂದ ಏನಾಗ್ಬೋದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ನಿನ್ನೆ ಹೋಮ ಹವನ ಎಲ್ಲ ಜೋರಾಗಿ ನಡೀತಾ ಇತ್ತು. ಅದಾದ್ಮೇಲೆ ನಮ್ಮ ಕಲೀಗ್ ನಿಕೇಶ್ ಅಲ್ಲೇ ಇದ್ರು ರೇವಣ್ಣ ಅವರ ಹೊಳೆ ನರಸೀಪುರದ ನಿವಾಸದ ಬಳಿಯಲ್ಲಿ. ರಿಯಾಕ್ಷನ್ ಕೂಡ ಕೇಳಿದ್ರು. ಅವ್ರು ಬೆಂಗಳೂರಿಗೆ ಹೊರಟಿದ್ರು ರೇವಣ್ಣ ಅವರು. ಕೇಳಿದ್ರೆ ನಾವೇ ನೋಡೋಗಲ್ಲ, ಮತ್ತದೆ ವಿಚಾರಣೆಗೆ ಹಾಜರಾಗ್ತೀವಿ, ಬೇಕಂದಾಗ ಇಂಥ ಆರೋಪಗಳನ್ನ ನಾವು ನಮ್ಮ ಕುಟುಂಬದವರು ದಶಕಗಳಿಂದ ಫೇಸ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರು. ಇಂಥ ಆರೋಪ ಪ್ರಾಯಶಃ ಇರ್ಲಿಕ್ಕಿಲ್ಲ. ಬೇರೆ ಬೇರೆ ರೀತಿಯ ಆರೋಪಗಳಿತ್ತು, ರಾಜಕೀಯ ಜೀವನ ನಡೆಸ್ತಿದ್ದಾರೆ ಅಂದಾದಾಗ ಆರೋಪಗಳು ಸಹಜ. ಬಟ್ ಈ ರೀತಿಯ ಆರೋಪಗಳು ಬಂದಿರಲಿಲ್ಲ. ಮುಜುಗರದ ಸಂದರ್ಭ ಇದು ಅನ್ನೋದು ನೋ ಡೌಟ್. ಅದರಲ್ಲೂ ದೇವೇಗೌಡರಂತ ಹಿರಿಯ ಮುತ್ಸದ್ದಿ ರಾಜಕಾರಣಿ ಪ್ರಜ್ವಲ್ ರೇವಣ್ಣ ಅವರ ಮೊಮ್ಮಗನ ಬಗ್ಗೆ ಅಪಾರವಾದ ಕನಸನ್ನ ಹೊತ್ತವರು, ಅವರ ರಾಜಕೀಯ ಜೀವನದ ಏನ್ ಹೇಳ್ತಾರೆ, ಅವರ ಮುಂದೆ ಅದನ್ನ ತೆಗೆದುಕೊಂಡು ಹೋಗೋರು, ಆ ಭವಿಷ್ಯದ ನಾಯಕ ಅಂತ ಹೇಳೇನೆ ಉತ್ತರಾಧಿಕಾರಿ ಅನ್ನೋ ರೀತಿಯಲ್ಲಿ ಗಮನಿಸ್ತಾ ಇದ್ದವರು. ಅವ್ರ ವಿಚಾರದಲ್ಲಿ ಹೀಗಾಗಿದೆ ಅಂದಾಗ ದೇವೇಗೌಡರಿಗೂ ಕೂಡ ನೋಡಿ ಈವರೆಗೂ ಕೂಡ ಅವ್ರ ಕಡೆಯಿಂದ ರಿಯಾಕ್ಷನ್ ಬಂದಿಲ್ಲ. ಬಹುಶಃ ಮಾಧ್ಯಮದವ್ರಿಗೂ ಕಷ್ಟ ದೇವೇಗೌಡರ ಹತ್ರ ಹೋಗ್ಬಿಟ್ಟು ಈ ಪ್ರಶ್ನೆಯನ್ನು ಕೇಳಲಿಕ್ಕೆ ಏನ್ ಹೇಳ್ತೀರಿ ಅಂತ ಹೇಳಿ. ಕುಮಾರಸ್ವಾಮಿ ಅವರು ಉತ್ತರ ಕೊಡ್ತಿದ್ದಾರೆ, ರೇವಣ್ಣ ಅವರು ಬಲವಂತಕ್ಕೆ ಅನ್ನೋ ರೀತಿಯಲ್ಲಿ ಉತ್ತರ ಕೊಡ್ತಿದ್ದಾರೆ. ಬಟ್ ದೇವೇಗೌಡರಿಗೆ ಇದನ್ನು ಉತ್ತರಿಸ್ಲಿಕ್ಕೂ ಕಷ್ಟ, ಮಾಧ್ಯಮವಾಗಿ ಅವರನ್ನ ಪ್ರಶ್ನೆ ಮಾಡ್ಲಿಕ್ಕೂ ಕಷ್ಟ. ಆರೋಪ ನಿಜ, ಈಗ ಬಂದಿರೋದು ಕೇವಲ ಆರೋಪ. ಆರೋಪಿ ಮಾತ್ರ ಪ್ರಜ್ವಲ್ ರೇವಣ್ಣ. ಆಗ್ತಾ ಇರುವ ಚರ್ಚೆ ಇದೆಯಲ್ಲ, ರಾಜಕೀಯ ವಲಯದಲ್ಲಿ ಇದನ್ನ ವಿರೋಧಿಗಳು ಬಳಕೆ ಮಾಡ್ಕೊಳ್ತಾ ಇರೋ ರೀತಿ ಇದೆಯಲ್ಲ, ಇದನ್ನ ಫೇಸ್ ಮಾಡಲಿಕ್ಕೆ ದೇವೇಗೌಡರಿಗೂ ಕೂಡ ಬಹಳ ಕಷ್ಟವಾದ ಸಂಗತಿ. ನೋಡೋಣ, ಕಾನೂನಾತ್ಮಕವಾಗಿ ಪ್ರಕ್ರಿಯೆಗಳಾಗ್ತಾ ಇದೆ. ಅತ್ಯಂತ ಸ್ಟ್ರಿಕ್ಟ್ ಆಫೀಸರ್ಸ್ ಅಂತ ಕರೆಸಿಕೊಳ್ಳುವಂತಹ ಅಧಿಕಾರಿಗಳು VK ಸಿಂಗ್ ಅವರ ನೇತೃತ್ವದಲ್ಲಿ SIT ತಂಡ ರಚನೆ ಆಗಿದೆ. ಎರಡು ವಿಚಾರ ಪ್ರಮುಖವಾಗಿ ಸ್ಮಿತಾ ಇಲ್ಲಿ ಸೀರಿಯಸ್ ಆಗುತ್ತೆ. ಒಂದು ಸೆಕ್ಷುವಲ್ ಹರಾಸ್ಮೆಂಟ್, ಮತ್ತೊಂದು ಸೆಕ್ಷನ್ CRPC 164A ಪ್ರಕಾರ ಸ್ಟೇಟ್ಮೆಂಟ್ ದಾಖಲು ಮಾಡಿದರೆ ಕಾನೂನು ಕುಣಿಕೆ ಇವರಿಗೆ ಬಿಗಿ ಆಯ್ತು ಅಂತಾನೆ ಲೆಕ್ಕ. ಮುರುಘಾ ಮಠದ ಸ್ವಾಮೀಜಿಗಳ ವಿಚಾರದಲ್ಲೂ ಅದೇ ಆಯ್ತು. ಸಂತ್ರಸ್ತೆಯಿಂದ ನೇರವಾಗಿ ನ್ಯಾಯಾಧೀಶರ ಎದುರುಗಡೆನೆ 164A ಸ್ಟೇಟ್ಮೆಂಟ್ ಅನ್ನ ಇವರು ದಾಖಲು ಮಾಡಿದ್ರು ಅಂತಂದ್ರೆ ಇವರಿಗೆ ಬೇರೆ ದಾರಿನೇ ಇರೋದಿಲ್ಲ. ಸೊ ಅದಕ್ಕಿಂತ ಪೂರ್ವದಲ್ಲಿ ಸಿದ್ಧತೆಯನ್ನ ಮಾಡ್ಕೊಂಡೇ SIT ಮುಂದೆ ಹೋಗೋಣ ಅಂತ ಲೆಕ್ಕಾಚಾರವ ಹೇಗೆ? ಯಾಕಂದ್ರೆ ಇಷ್ಟೊಂದು ವಿಳಂಬ ಆಗ್ತಾ ಇದೆ. ನಿನ್ನೆ ಹೋಗ್ಬೇಕಾಗಿತ್ತು, ನಿನ್ನೆ ಹೋಗ್ಲಿಲ್ಲ. ಇವತ್ತು ಹಾಜರಾಗ್ತಾರೆ ಅಂತಂದ್ರೆ ಇಲ್ಲಿ ಮೂರು ವಿಚಾರಗಳು. ಒಂದು, ಖುದ್ದು ಹಾಜರಾಗಬೇಕಾಗಿತ್ತು, ಅಥವಾ ವಕೀಲರ ಮೂಲಕ ಸಂಪರ್ಕ ಮಾಡುವಂತ ಕೆಲಸ ಆಗ್ಬೇಕಾಗಿತ್ತು. ಬಹುಶಃ ಅವ್ರ ಸಮಯಾವಕಾಶವನ್ನ ಕೇಳೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಇದೆ. ಮತ್ತೊಂದು ಕಡೆಯಲ್ಲಿ ಇನ್ನೂ ಕೂಡ ಈವರೆಗೂ ಕೂಡ ಹೊಳೆ ನರಸೀಪುರದಲ್ಲಿ ಕೇಸ್ ದಾಖಲಾಗಿ 3-4 ದಿನಗಳಾಗೋಯ್ತು. ಯೂಶಲಿ ಇಂಥ ಪ್ರಕರಣಗಳಲ್ಲಿ 164 ದಾಖಲು ಮಾಡ್ಲಿಕ್ಕೆ ವಿಳಂಬ ಮಾಡೋದಿಲ್ಲ. ಹೌದು. ಬಟ್ ಇಲ್ಲಿವರೆಗೂ ಕೂಡ ನ್ಯಾಯಾಧೀಶರ ಸಮ್ಮುಖದಲ್ಲಿ ಸಂತ್ರಸ್ತರು ಹೋಗಿ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಒಂದೇ ಕಂಪ್ಲೇಂಟ್ ಲಾಡ್ಜ್ ಆಗಿರೋದು ಇಲ್ಲಿವರೆಗೂ ಕೂಡ. ಊಹಾಪೋಹಗಳು, ಚರ್ಚೆಗಳು ನಡೀತಾ ಇದೆ. 2,000ಕ್ಕೂ ಅಧಿಕ ವಿಡಿಯೋಗಳು ಅಂತ ಹೇಳಲಾಗ್ತಾ ಇದೆ. ಆದರೆ ಕಂಪ್ಲೇಂಟ್ ಅಂತ ಹೇಳಿ ದಾಖಲಾಗಿರೋದು ಅಧಿಕೃತವಾಗಿ ಒಂದೇ. ಅದರಲ್ಲಿ 2 ಹೆಣ್ಮಕ್ಳು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಆದರೆ 2 ಪೈಕಿ ಒಬ್ಬರು ಕೂಡ ಹೋಗಿ 164 ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿಲ್ಲ. ಇನ್ನೊಂದು ವಿಡಿಯೋಗಳ ಆಧಾರದ ಮೇಲೆ ನಿನ್ನೆ ವಿಶೇಷ ತನಿಖಾ ತಂಡ ಈ ಸಂತ್ರಸ್ತೆಯರನ್ನು ಸಂಪರ್ಕ ಮಾಡುವಂತ ಕೆಲಸ ಮಾಡಿದೆ ಅಂತ. ಈಗ ಅವರು ಸ್ವಯಂ ಪ್ರೇರಿತವಾಗಿ 164 ಸ್ಟೇಟ್ಮೆಂಟ್ಗೆ ಮುಂದಾಗಬಹುದಾ, ಅಥವಾ ವಿಶೇಷ ತನಿಖಾ ತಂಡ ತನಿಖಾಧಿಕಾರಿಗಳು ಕೂಡ ಫೋರ್ಸ್ ಮಾಡೋ ಹಾಗಿಲ್ಲ. ಇದರಲ್ಲಿ ಇರೋದು ನೀವೇನಾ, ಒಪ್ಕೊಳ್ಳಿ, ನೀವು ಕೊಡಿ ಕೇಸು, ಹೀಗೆ ಹೇಳೋ ಹಾಗಿಲ್ಲ. ಹೋಗಿ ಎನ್ಕ್ವೈರ್ ಮಾಡಬಹುದು. ಮಾಡೋ ಸಂದರ್ಭದಲ್ಲೂ ಕೂಡ ಅವರ ಗೌಪ್ಯತೆಯನ್ನ ಕಾಪಾಡೋದು ಬಹಳ ಮುಖ್ಯ. ಅದೆಲ್ಲವನ್ನ ಕೂಡ ಮಾಡ್ತಿದ್ದಾರೆ SIT ಅಧಿಕಾರಿಗಳು. ನೋಡೋಣ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಹೇಳಿ. ನಾಗರಾಜ್, ನನ್ನ ಕಲೀಗ್ ನೇರ ಸಂಪರ್ಕದಲ್ಲಿ. ನಾಗರಾಜ್, ಹಾಜರಾಗ್ಲಿಲ್ಲ ನಿನ್ನೆ ರೇವಣ್ಣ ಅವರು, ಇವತ್ತು ಹಾಜರಾಗ್ತಾರಾ, ಆಗದೆ ಹೋದ್ರೆ ಮುಂದೇನು ಅಂತ ಹೇಳಿ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಸಮಯಾವಕಾಶ ಕೇಳಿದ್ದಾರೆ. ಅವಕಾಶ ಕೊಡ್ಲಿಕ್ಕೆ ಕಾನೂನಾತ್ಮಕವಾಗಿ ಸಾಧ್ಯತೆಗಳಿದೆಯಾ ಅಂತ ಹೇಳಿ.
ಸ್ಮಿತಾ, ಮೊದಲನೇದಾಗಿ ಎಚ್ ಡಿ ರೇವಣ್ಣವರ ನಡೆ ಬಹಳಷ್ಟು ಕುತೂಹಲವನ್ನು ಮೂಡಿಸ್ತಾ ಇರ್ತಕ್ಕಂಥದ್ದು ಮತ್ತು ಯಾವ ಕ್ರಮಕ್ಕೆ ಅವರು ಮುಂದಾಗ್ತಾರೆ ಅನ್ನೋ ಒಂದು ಅನುಮಾನವನ್ನು ಹುಟ್ಟಾಗ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ 24 ಗಂಟೆ ಒಳಗಡೆ ತುರ್ತಾಗಿ ನೀವು ವಿಚಾರಣೆಗೆ ಆಗಬೇಕು ಅಂತೇಳಿ 41A ಅಡಿಯಲ್ಲಿ SIT ನೋಟಿಸ್ ಕೊಟ್ಟರೆ ಅದಕ್ಕೆ ಇದುವರೆಗೂ ಉತ್ತರವನ್ನು ಕೊಟ್ಟಿಲ್ಲ. ಅವರ ವಕೀಲರ ಮುಖಾಂತರನೂ SIT ಅಧಿಕಾರಿಗಳನ್ನು ಸಂಪರ್ಕ ಮಾಡಿಲ್ಲ. ಜೊತೆಗೆ ಕಾನೂನು ಹೋರಾಟಕ್ಕೂ ಅವರು ಎಲ್ಲೂ ಇಳಿದಲ್ಲ. ಕೋರ್ಟ್ಗೆ ಒಂದು FIR ತಡೆ ಕೋರಿ ಅರ್ಜಿ ಸಲ್ಲಿಕೆ ಮಾಡೋದಿರ್ಬೋದು ಅಥವಾ ನಿರೀಕ್ಷಣಾ ಜಾಮೀನನ್ನು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ರು, ಈ ರೀತಿಯಾಗೂ ಮಾಡಿಲ್ಲ. ಹೀಗಾಗಿ ಅವರು ಇವತ್ತು ಬಹುತೇಕ SIT ಎದುರಿಗೆ ಬರುವ ಸಾಧ್ಯತೆ ಇರ್ತದೆ. ಒಂದು ವೇಳೆ ಬಂದಿಲ್ಲ ಅಂದರೆ 11 ಗಂಟೆಯ ನಂತರ 2ನೇ ನೋಟಿಸ್ ಅವರಿಗೆ ಜಾರಿಯಾಗುವ ಸಾಧ್ಯತೆ ಇರತಕ್ಕಂಥದ್ದು ಎಚ್ ಡಿ ರೇವಣ್ಣಗೆ ಸಂಬಂಧಿಸಿದಂತೆ. ಇನ್ನು ಲಭ್ಯ ಆಗ್ತಾ ಇರೋ ಮಾಹಿತಿಗಳ ಪ್ರಕಾರ ಸಂಸದ ಪ್ರಜ್ವಲ್ ರೇವಣ್ಣಗೆ ಮೊದಲ ನೋಟಿಸ್ ಏನು ತುರ್ತಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ರು. ಅವರು 7 ದಿನಗಳ ಕಾಲಾವಕಾಶವನ್ನು ಕೇಳಿ ನಿನ್ನೆ ಅವರ ವಕೀಲರ ಮುಖಾಂತರ SIT ಅಧಿಕಾರಿಗಳನ್ನು ಸಂಪರ್ಕ ಮಾಡಿದ್ರು. ಆದರೆ ಇದನ್ನು ಕ್ಲಿಯರ್ ಕಟ್ ಆಗಿ ರಿಜೆಕ್ಟ್ ಮಾಡಿದ್ದಾರೆ SIT ಅಧಿಕಾರಿಗಳು. ಕೂಡಲೇ ಅವರಿಗೆ ಬರಲಿಕ್ಕೆ ತಿಳಿಸಿ ಅನ್ನೋ ಮಾಹಿತಿ SIT ಮೂಲಗಳಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇವೆರಡು ಈ ಒಂದು ಕಾನೂನಾತ್ಮಕ ಬೆಳವಣಿಗೆಗೆ ಸಂಬಂಧಿಸಿದಂತೆ ಆದ್ರೆ ಸಾರಿ ನಾಗರಾಜ್, ಇಂಟರಪ್ಟ್ ಮಾಡೋದಕ್ಕೆ. ಈಗ ಮೂರು ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ. ಈ ಫಸ್ಟ್ ನೋಟಿಸ್ ಇಶ್ಯೂ ಮಾಡಿದ್ರಲ್ಲಿ ಇಷ್ಟು ದಿನಗಳ ಒಳಗೆ ಅಥವಾ ಇಷ್ಟು ಗಂಟೆ ಒಳಗೆ ಅಂತ ಮೆನ್ಷನ್ ಮಾಡ್ತಾರ. 2ನೇ ನೋಟಿಸ್ ಅನ್ನು 11 ಗಂಟೆ ನಂತರ ಕೊಡಬಹುದು ಅಂತ ನೀವು ವಿಚಾರವನ್ನ ಹೇಳ್ತಾ ಇದ್ರಿ. ಅದರಲ್ಲಿ ಇಷ್ಟು ಗಂಟೆ ಒಳಗೆ ಬರಲೇಬೇಕು ಅಂತ ಮೆನ್ಷನ್ ಮಾಡ್ತಾರೆ. ಇದು ಟೈಮ್ ಗ್ಯಾಪ್ ಯಾವ ರೀತಿ ಇರುತ್ತೆ, ಎಷ್ಟು ದಿನಗಳ ಅಂತರದಲ್ಲಿ ಭಾಗಿಯಾಗಬೇಕು ಅಂತ ಇರುತ್ತೆ, ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಕೊಡ್ಬೋದಾ ಹೇಗೆ? ಶ್ರೀಪಾದ್, ಖಂಡಿತವಾಗ್ಲೂ ಆ ಒಂದು ಸಹಜವಾದಂಥ ಪ್ರಶ್ನೆಯಲ್ಲಿ ಉದ್ಭವ ಆಗುತ್ತೆ. ಆದರೆ CRPC 41A ಬಹಳ ಸ್ಪಷ್ಟವಾಗಿ ಡಿಸ್ಕ್ರೈಬ್ ಮಾಡುತ್ತೆ. ಏನಂತಂದರೆ ಏನು ಒಂದು ಪ್ರಕರಣದ ಒಂದು ನೇಚರ್ ಏನಿದೆ, ನೇಚರ್ಗೆ ಸಂಬಂಧಿಸಿದಂತೆ ತನಿಖಾಧಿಕಾರಿ 9 ದಿನಗಳ ಕಾಲಾವಕಾಶವನ್ನು ಇಟ್ಟುಕೊಂಡು 3 ನೋಟಿಸ್ಗಳನ್ನು ಸರ್ವ್ ಮಾಡ್ಬೋದು. 3 ನೋಟಿಸ್ಗಳಿಗೆ ವಿಚಾರಣೆಗೆ ಹಾಜರಾಗದಿದ್ದ ಪಕ್ಷದಲ್ಲಿ ಅವರನ್ನು ಬಂಧಿಸಿ ವಿಚಾರಣೆ ನಡೆಸಬಹುದು ಅಂತೇಳಿ ಕಾನೂನು ಹೇಳೋದು. ಜೊತೆಗೆ 1ನೇ ನೋಟಿಸ್ಗೆ ಬಂದಾಗಲೂ ಸಹ ಬೇರೆ ಇನ್ನೊಂದಷ್ಟು ಕ್ರೈಮ್ ಆಗಿರೋ ಬಗ್ಗೆ ತನಿಖಾಧಿಕಾರಿಗೆ ಮಾಹಿತಿ ಇದ್ದು ಬೇರೆ ಪ್ರಕರಣಗಳು ದಾಖಲಾಗುವ ಸಾಧ್ಯತೆ ಅಥವಾ ಸಾಕ್ಷಿಗಳ ಮೇಲೆ ಇವರು ಪ್ರಭಾವ ಬೀರುವ ಅನುಮಾನಗಳು ತನಿಖಾಧಿಕಾರಿಗಿದ್ರೆ ಆ ಮೊದಲ ನೋಟಿಸ್ಗೆ ವಿಚಾರಣೆಗೆ ಹಾಜರಾದಾಗಲೇ ಬಂಧನ ಮಾಡಬಹುದು ಅನ್ನೋ ಮಾಹಿತಿ ಇದೆ. ಒಂದು ವೇಳೆ ಅವರು ತನಿಖೆಗೆ ಸರಿಯಾಗಿ ಸಹಕರಿಸ್ತಾ ಇದ್ರೆ ಅವರಿಂದ ತನಿಖೆಗೆ ಯಾವುದೇ ರೀತಿ ಚ್ಯುತಿ ಬರಲ್ಲ, ತನಿಖೆಯಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಲ್ಲ ಅಂತ ಗೊತ್ತಾದ್ರೆ ಬಂಧನ ಮಾಡದೇನೂ ಇರಬಹುದು ಅಂತೇಳಿ CRPC 41A ಸೆಕ್ಷನ್ ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಕೇಸ್ನಲ್ಲಿ ಈಗಾಗಲೇ ಏನು 2 ಪೆನ್ ಡ್ರೈವ್ಗಳ ಸಂಪೂರ್ಣ ವಿಶ್ಲೇಷಣೆ ನಡೆದಿದೆ SIT ಅಧಿಕಾರಿಗಳಿಂದ. ಹೀಗಾಗಿ ಯಾರಾದರೂ ಸಂತ್ರಸ್ತೆಯರು ಈ ಒಂದು ಇವರಿಬ್ಬರ ಮೇಲೆ ಮತ್ತೆ ಆರೋಪಗಳನ್ನು ಮಾಡಿದರೆ ಮತ್ತೊಂದು ಪ್ರಕರಣಗಳು ದಾಖಲಾಗುವ ಸಾಧ್ಯತೆ ಇದೆ. ಇವೆಲ್ಲವೂ ಪ್ರಮುಖ ಪಾತ್ರ ವಹಿಸುತ್ತೆ ತನಿಖಾಧಿಕಾರಿ ಕ್ರಮವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ. ಈ ನಿಟ್ಟಿನಲ್ಲಿ ತುರ್ತಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸಂಸದ ಪ್ರಜ್ವಲ್ ರೇವಣ್ಣ ಅವರದ ಏನು 7 ದಿನಗಳ ಕಾಲಾವಕಾಶವನ್ನು ಕೇಳಿದ್ರು ಅದನ್ನ ರಿಜೆಕ್ಟ್ ಮಾಡಿರುವಂಥದ್ದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ.